ನೋಡ್ಕೋಬೇಕು. ಈ ಗುಣ ಇದೆಯಲ್ಲ, ಈ ಗುಣ ಅವಗುಣಗಳನ್ನ ಮೀರಿದ ಪರಾತ್ಪರ ಗುಣ. ಆಗ ನಾವು ಕನ್ನಡಿ ನೋಡ್ಕೊಂಡ ಹಾಗೆ ದೇವಿಯ ಸಹಸ್ರನಾಮವನ್ನ ಒಂದ್ಸತಿ ನೋಡ್ಕೊಂಡ್ರೆ, 10 ನಾಮ, ದಿವಸಕ್ಕೆ 5 ನಾಮ ನೋಡ್ಕೊಂಡ್ರೆ ನಮ್ಮ ತಪ್ಪುಗಳನ್ನ ಅಲ್ಲಲ್ಲೇ ನಾವು ತಿದ್ಕೊಳ್ಳೋ ಸಾಧನೆ ಆಗ್ಬಿಡುತ್ತೆ. ಅದಕ್ಕೆ ಈ ಪರಾತ್ಪರ ಗುಣಗಳು ಬಹಳ ಮುಖ್ಯ. ನಿರ್ಲೇಪ, ನಿರ್ಮಲ, ಅದು ಯಾವಾಗ ನೋಡ್ಕೋಬೇಕು? ನಿತ್ಯ ಅಂದ್ರೆ, ನಿತ್ಯ ಅಂದ್ರೆ ದಿನ ಅಂತ ಅರ್ಥ ಅಲ್ಲ. ನಿತ್ಯ ಅನ್ನೋದು ಟೈಮ್ಲೆಸ್ಲಿ ಅಂದ್ರೆ ಎಟರ್ನಿಟಿ. ಅದು ಯಾವುದದು? ಪಾಸ್ಟ್ ಅಲ್ಲ, ಫ್ಯೂಚರ್ ಅಲ್ಲ, ಪ್ರೆಸೆಂಟ್ ಅಲ್ಲಿ. ಪ್ರೆಸೆಂಟ್ ಈಸ್ ಡಸ್ ನಾಟ್ ಬಿಲಾಂಗ್ ಟು ಟೈಮ್, ಇಟ್ ಈಸ್ ಎಟರ್ನಿಟಿ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮೈಂಡ್ ಇರಲ್ಲ, ಮನಸ್ಸು ಇರಲ್ಲ, ಅಮನಸ್ಸಿರುತ್ತೆ. ನಾವು ಯಾವುದು ಯೋಚನೆ ಇಟ್ಕೊಂಡಿರಲ್ಲ. ಇದು ಬಿಟ್ವೀನ್ 2 ಥಾಟ್ಸ್. ಇದು 2 ಘಟನೆಗಳ ಮಧ್ಯೆ, 2 ಈವೆಂಟ್ಸ್ ಮಧ್ಯ ನಾವು ತಪ್ಪು ಮಾಡಿರ್ತೀವಿ. ಇನ್ನೊಂದ್ಸತಿ ತಪ್ಪು ಮಾಡಕ್ ಮುಂಚೆ ಹಾಗೆ 2 ನಮ್ಗೇನೋ ನಡೆದಿರತ್ತೆ, ಇನ್ನೊಂದ್ಸತಿ ಅದು ನಡೀದೇ ಇರೋಂಗೆ, ಅದೆರಡರ ಮುಂಚೆ ಹಾಗೆ ನೋಡ್ಕೊಂಡಾಗ ಸಾಕ್ಷೀಭೂತವಾಗಿ ನೋಡ್ತೀವಿ. ಅದನ್ನ ನಿತ್ಯ ಅಂತ ಹೇಳ್ತಾರೆ. ನಿರ್ಲೇಪ, ನಿರ್ಮಲ, ನಿತ್ಯ. ಹಾಗೆ ನೋಡಿದಾಗ ಕನ್ನಡಿ ಮೇಲೆ ನಾವು ಹೇಗೆ ಧೂಳು ಒರೆಸ್ಬಿಟ್ರು ಮುಖ ನೋಡ್ಕೊತೀವಿ, ಅಕಸ್ಮಾತ್ ಮುಖ ಸರಿಗಿಲ್ದೆ ಸರಿ ಮಾಡ್ಕೊಂಡು ನೋಡ್ಕೊಳ್ತೀವಿ. ಹಾಗೆ ನಮ್ಗೆ ಒಂದೊಂದ್ಸತಿ ಎಲ್ಲ ಸರಿಗಿದ್ರು ಯಾಕೋ ಸರಿಗಿಲ್ಲ ಅನ್ಸುತ್ತೆ ಮುಖ. ಯಾಕೆಂದ್ರೆ ಏನೋ ಚಿಂತೆ, ಏನೋ ಭಯ, ಏನೋ ಆತಂಕ, ಯಾರಿಗೂ ಕಾಣದೇ ಇರೋದು ನಮಗೆ ಕಾಣುತ್ತೆ. ಅದು ಈ ಮುಖ ಅಲ್ಲ, ಅದು ನಿಜವಾದ ಮುಖ. ರಿಯಲ್ ಫೇಸ್ ಯಾಕೋ ಸರಿ ಇಲ್ಲ ನಾನು, ಆದ್ರೂ ತೋರಿಸ್ಕೊಳ್ಳಕ್ಕೆ ಬೇರೆ ಮುಖ ಹಾಕೋತೀವಿ, ಮುಖವಾಡ ಹಾಕೋತೀವಿ. ಅದು ನಮಗೆ ಗೊತ್ತಾಗತ್ತಲ್ಲ, ವ್ಯಕ್ತವೂ ಗೊತ್ತಾಗತ್ತೆ, ಅವ್ಯಕ್ತವೂ ಗೊತ್ತಾಗತ್ತೆ ನಮ್ದು ನಮಗೆ. ಹಾಗೆ ಅವಳು ನಿರ್ಲೇಪ, ನಿರ್ಮಲ, ನಿತ್ಯ, ನಿರಾಕಾರ. ನಿರಾಕಾರ ಅಂದ್ರೆ ಅವತ್ತೇ ನಿಮ್ಗೆ ಹೇಳಿದ್ದೀನಿ, ಮೂರ್ತ ಅಮೂರ್ತ ಇದ್ದಂಗೆ. ಈ ಒಂದು ಭೂಮಿ, ನೀರು, ಅಗತ್ಯ, ಬೆಂಕಿ ಹೇಗೆ ನಮಗೆ ಕಾಣಿಸುತ್ತೋ ಆಕಾರ, ಇದು ಮೂರ್ತ ರೂಪಗಳು. ಅಮೂರ್ತ ರೂಪದಲ್ಲಿ ವಾಯು, ಆಕಾಶ, ಇವೆಲ್ಲ, ಮನಸ್ಸು, ಇದೆಲ್ಲ ಅಮೂರ್ತ ರೂಪ, ಕಾಣಲ್ಲ. ಆದ್ರೂ ಕೂಡ ಅದಿದೆ ಅಂತ ಗೊತ್ತಾಗತ್ತೆ, ಅದಿಲ್ಲ ಅಂತ ಗೊತ್ತಾಗತ್ತೆ. ಅಕಸ್ಮಾತ್ ಅದಿಲ್ಲದೆ ಇದ್ರೆ ನಾವು ಇರಕ್ಕಾಗಲ್ಲ, ಗಾಳಿ ಇಲ್ಲದೆ ಇದ್ರೆ ಇರಕ್ಕಾಗಲ್ಲ. ನಾವು ಬದುಕ್ತಿರೋದೇ ಕಣ್ಣಿಗೆ ಕಾಣದೇ ಇರುವ ಆ ಪಂಚಭೂತ ತತ್ವದಿಂದ, ಅಮೂರ್ತ ತತ್ವದಿಂದ, ಅಥವಾ ಆ ಪಂಚಭೂತದಿಂದ. ವಾಯು, ಆಕಾಶ ಇಲ್ಲದೆ ಇದ್ರೆ ಆ ಜೀವನೇ ಇಲ್ಲ, ಇರಕ್ಕಾಗಲ್ಲ. ಅವಳು 2 ಆಕಾರದಲ್ಲೂ ಅವಳಿದ್ದಾಳೆ, ನಿರಾಕಾರದಲ್ಲೂ ಇದ್ದಾಳೆ, ಮೂರ್ತ ಅಮೂರ್ತ ಎರಡರಲ್ಲೂ ಇದ್ದಾಳೆ, ಎರಡನ್ನೂ ಮೀರಿದಾಳೆ. ಅದನ್ನು ಜ್ಞಾಪಿಸ್ಕೊಂಡಾಗ ನಮಗೆ ಏನೋ ಒಂದು ಡೈಮೆನ್ಷನಲ್ ಚೇಂಜ್ ಆಗುತ್ತೆ ನಮ್ಮಲ್ಲಿ, ಸೂಕ್ಷ್ಮವಾಗ್ತೀವಿ. ಮೂರ್ತ ಅಂದ್ರೆ ನಿರಾಕಾರ, ನಿರಾಕಾರ, ನಿರಾಕುಲ. ನಿರಾಕುಲ ಅಂದಾಗ ಕ್ಷೋಭೆಗೆ ಒಳಪಡದವಳು. ಒಂದಿಬ್ಬರು ಮನೆಗೆ ಜಾಸ್ತಿ ಬಂದ್ಬಿಟ್ರೆ ಟೆನ್ಷನ್, ಆತಂಕ, ಏನೋ ಗಾಬರಿ. ಒಂದು ಚಿಕ್ಕ ಕೆಲಸ ಎಕ್ಸ್ಟ್ರಾ ಆಗ್ಬಿಟ್ರೆ ಅವತ್ತು ಏನೋ ಅಪ್ಸೆಟ್ ಆಗೋದ್ರೆ ಏನೋ ಕಳ್ಕೊಂಡಂಗೆ ಅನಿಸ್ತಾ ಇರುತ್ತೆ ನಮಗೆ. ಅಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಜಾಸ್ತಿ ಮಾಡಿದ್ರು ಟೆನ್ಷನ್ ಮಾಡ್ಕೊಳ್ತೀವಿ. ನಮ್ಮ ಟೈಮ್ ಟೇಬಲ್ ಕೆಟ್ಟರೂ ಟೆನ್ಷನ್ ಮಾಡ್ಕೊಳ್ತೀವಿ. ಕ್ಷೋಭೆಗೆ ಒಳಪಡ್ತೀವಿ ನಾವು. ಆ ತಾಯಿ ಪಂಚಕೃತ್ಯ ಮಾಡ್ತಾ ಇದ್ದಾಳೆ, ಎಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾಳೆ, ಎಲ್ಲ ಕಾರ್ಯ ಮಾಡ್ತಾ ಇದ್ದಾಳೆ, ಎಲ್ಲೂ ಕ್ಷೋಭೆಗೆ ಒಳಪಟ್ಟಿಲ್ಲ. ಅವಳು ಶಾಂತವಾಗಿ ನಿಶ್ಚಿಂತವಾಗಿದ್ದಾಳೆ. ಅದು ಅಕುಲ. ನಿರ್ಲೇಪ, ನಿರ್ಮಲ, ನಿತ್ಯ, ನಿರಾಕಾರ, ನಿರಾಕುಲ. ಇದನ್ನ ಹೇಳೋವಾಗ್ಲೇನೆ ನಮ್ಗೆ ಆ ಸ್ವಭಾವ ಬರಬೇಕು. ನಿರ್ಗುಣ, ತಮಸ್ಸು, ರಜಸ್ಸು, ಸತ್ವ ಮೂರನ್ನು ಮೀರಿದ. ತಮಸ್ಸು ಹೋದ್ರೂ ಕೂಡ ತಮೋ ರಜೋ ತಮೋ ಸತ್ವ ಇರುತ್ತೆ. ಅದನ್ನ ದಾಟದ ಮೇಲೆ ರಜೋ ತಮೋ, ರಜೋ ಸತ್ವ. ಅದನ್ನ ದಾಟದ ಮೇಲೆ ಸತ್ವ ತಮೋ, ಸತ್ವ ರಜೋ, ಸತ್ವ. ಅದಾದ ಮೇಲೆ ಮೂರಕ್ಕೂ ಮೀರಿದ ಪ್ಯೂರ್ ಸ್ಟೇಟ್ ಅದು ನಿರ್ಗುಣ ಅಂದಾಗ. ಅದು ಜರಡಿ ಹಿಡಿದು ಮಂಥನ ಮಾಡಿ ನಮ್ಮಲ್ಲಿ ಆ ಗುಣಗಳನ್ನ ನಾವು ಸತ್ವಭರಿತವನ್ನಾಗಿ ಮಾಡಬೇಕು. ಅಟ್ಲೀಸ್ಟ್ ಅದರ ಕಡೆಗೆ ತಮಗುಣ ರಜೋಗುಣನ ಕಳ್ಕೊಳ್ಳೋ ಒಂದು ಮನೋಧರ್ಮವಾದರೂ ಬರುತ್ತೆ ಆ ನಾಮದಲ್ಲಿ. ನಿರ್ಗುಣ, ನಿಷ್ಕಲ, ನಾದ ಬಿಂದು ಕಲಾ ಅತೀತ ಅಂತೀವಿ. ನಿಷ್ಕಲ ಅಂದ್ರೆ ಆ ಬಿಂದುವಿನಲ್ಲಿ, ಶಿವನಲ್ಲಿ ಸೇರ್ಕೊಂಡಿರೋಳು, ಮಹಾಬಿಂದುವಿನಲ್ಲಿ ಐಕ್ಯವಾದವಳು ನಿಷ್ಕಲ. ಶಾಂತ. ಕನ್ನಡಿ ಜ್ಞಾಪಿಸ್ಕೊಳ್ಳಿ, ಅದೇನು ಮಾಡಲ್ಲ, ಸುಮ್ಮನಿರುತ್ತೆ. ಬಂದವ್ರದ್ದು ಮುಖ ತೋರಿಸುತ್ತೆ, ಅದಕ್ಕೆ ಕುರೂಪನೂ ಗೊತ್ತಿಲ್ಲ, ಸೌಂದರ್ಯನೂ ಗೊತ್ತಿಲ್ಲ, ಏನ್ ಬರುತ್ತೋ ಅದು ತೋರಿಸ್ತಾ ಇದೆ. ಶಾಂತ, ಯಾವುದೂ ಇಲ್ಲ.
ನಿಶ್ಚಿಂತೆ ಆತ್ಮತೃಪ್ತಿ ಇದ್ದಾಗ ಏನು ಮಾಡೋದು ಬೇಡ ಅನ್ಸುತ್ತಲ್ಲ, ಆ ಥರ ಶಾಂತ, ನಿಷ್ಕಲ, ನಿರ್ಗುಣ, ನಿಷ್ಕಲ, ಶಾಂತ, ನಿರುಪಪ್ಲವ. ಶಾಂತ, ನಿರುಪಪ್ಲವ, ಇದು ಅವಿನಾಶಿ ಬುದ್ಧಿ. ಅಂದರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೀವಿ, ನಮ್ಮ ಆತ್ಮ ಅಥವಾ ಪರಮಾತ್ಮನ ಸ್ವರೂಪ ಏನು ಅಂದರೆ ಶಸ್ತ್ರದಿಂದ ಅವನನ್ನು ಕತ್ತರಿಸಕ್ಕಾಗಲ್ಲ ಅಂಥದ್ದು ಆತ್ಮ. ಅಂದರೆ ನೀರಿನಲ್ಲಿ ನೆನೆಯಲ್ಲ, ಆಮೇಲೆ ಗಾಳಿಗೆ ಒಣಗಲ್ಲ, ಆಮೇಲೆ ನೀರಲ್ಲಿ ತೊಯ್ಯಲ್ಲ, ಬಿಸಿಲಿಗೆ ಒಣಗಲ್ಲ, ಅದು ಆ ರೀತಿ ಯಾವುದಕ್ಕೂ ಅಂಟಲ್ಲ, ಸುಡಲ್ಲ ಬೆಂಕಿ ಅದನ್ನು. ಇದೆಲ್ಲ ಕೇಳಿದ್ದೀವಲ್ಲ, ಇದನ್ನು ಅವಳಿಗೆ ನಾಶ ಇಲ್ಲ, ಅಂದರೆ ಅವಿನಾಶಿ ಅಂತ. ಅದರಿಂದ ಒಂದೊಂದು ನಿರ್ಗುಣ, ನಿಷ್ಕಲ, ಶಾಂತ, ನಿಷ್ಕಾಮ. ನಿಷ್ಕಾಮ ಅಂದರೆ ನೋಡಿ, ನಿಷ್ಕಾಮ ಅಂದರೆ ಡಿಸೈರ್ಲೆಸ್ ಸ್ಟೇಟ್. ಒಬ್ಬ ಜ್ಞಾನಿಗೂ ಕೂಡ ಒಂದು ಸ್ವಲ್ಪ ಕಾಮ ಇದೆ. ಏನು ಕಾಮ ಅದು? ಅಹಂ ಬ್ರಹ್ಮಾಸ್ಮಿ ಅಂತ ಕಾಮ. ನಮಗಿದೆ ಒಂದೊಂದ್ಸತಿ ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅದು ಆತ್ಮಕಾಮ. ಆತ್ಮಕಾಮ ಇದೆ ಅವಳು ಪೂರ್ಣ ಕಾಮಳು, ಅದೂ ಇಲ್ಲ ಅವಳಿಗೆ. ನಾನು ಬ್ರಹ್ಮ ಅಂತಲೂ ಇಲ್ಲ, ಕಾಮವೇ ಇಲ್ಲ ಅಂಥವಳು ಮುಂದೆ ಅಹಂ ಬ್ರಹ್ಮಾಸ್ಮಿ ಅಂದಾಗಲೂ ಕೂಡ ಇಲ್ಲ, ಅದು ಇನ್ನೂ ಸಾಲದು, ನನಗೆ ಇನ್ನೂ ಹೋಗಬೇಕು, ಅತೀತ ಹೋಗಬೇಕು, ಅಮ್ಮ ಅವಳೇ ಹಾಕ್ಬಿಡ್ಬೇಕು, ನಾನು ಇನ್ನೇನು ನಾನು ಬರಲೇಬಾರ್ದು, ಅಷ್ಟು ಬರುತ್ತೆ. ಅದಕ್ಕೆ ನಿತ್ಯ ಕಾಮ, ಅವಳು ಪೂರ್ಣ ಕಾಮಳು. ನಿರ್ಗುಣ, ನಿಷ್ಕಲ, ಶಾಂತ, ನಿಷ್ಕಾಮ, ನಿರುಪಪ್ಲವ. ನಿರುಪಪ್ಲವ ಅಂದ್ರೇನೆ ಅವಿನಾಶಿ, ನಿತ್ಯ ಮುಕ್ತ. ನೋಡಿ, ನಾವು ಒಳಗಡೆ ಸ್ವಭಾವದಿಂದ ಮುಕ್ತರೆ. ನಮ್ಮನ್ನು ಯಾರೂ ಬಂಧಿಸಕ್ಕಾಗಲ್ಲ, ನಮ್ಮ ಒಳಗಡೆ ಯಾರೂ ನಮ್ಮನ್ನು ಮುಟ್ಟಕ್ಕಾಗಲ್ಲ. ಆದರೂ ನಾವು ನಮ್ಮ ಕರ್ಮದಿಂದ ಜನ್ಮ ಜನ್ಮಕ್ಕೂ ಕರ್ಮದಲ್ಲಿ ಬಂಧಿಸ್ಕೊಂಡು ಆ ನಿರ್ಮಲವಾಗಿಲ್ಲದೆ ಎಲ್ಲವನ್ನು ಅಂಟಿಸ್ಕೊಂಡು ಬಂದಿರೋದ್ರಿಂದ ಸಿಕ್ಕಾಕೊಳ್ತೀವಿ ನಾವು. ನಮ್ಮ ಬುದ್ಧಿಗೆ ಗೊತ್ತಾಗಬೇಕು, ಅಯ್ಯೋ ನಾನು ಮುಕ್ತಳೆ, ಆದರೆ ಇಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದೀನಲ್ಲ, ಇದನ್ನು ಬಿಡಿಸ್ಕೋಬೇಕು ಅಂತ. ನಾವು ಆಗೋದೇ ಇಲ್ಲ, ಸಾಧ್ಯ ಆಗೋದೇ ಇಲ್ಲ, ನಾವು ಇರೋದೇ ಹೀಗೆ. ಏನು ಆ ಹಾಲನ್ನು ಹೆಪ್ಪಾಕಿ ಮೊಸರಾದ ತಕ್ಷಣ ಅದನ್ನು ಮತ್ತೆ ಹಾಲು ಮಾಡೋಕ್ಕಾಗತ್ತಾ ಅಂತ ಕೇಳೋ ಹಾಗೆ ನಾವು ವಾದ ಮಾಡ್ತೀವಿ. ಆದರೆ ನಿಜವಾಗ್ಲೂ ಈ ಒಂದು ಬಂಗಾರದ ಆಭರಣ, ಈ ಆಭರಣವನ್ನು ಕರಗಿಸಿದ್ರೆ ಮತ್ತೆ ಬಂಗಾರ ಆಗಲ್ವಾ? ಹಾಗೆ ಆತ್ಮದ ಸ್ವರೂಪ ಬೇರೆ ಬೇರೆ ಆ ರೀತಿ ಕಾಣಿಸ್ತಾ ಇದ್ರೂ ಕೂಡ ಅದೆಲ್ಲವನ್ನು ಕರಗಿಸಿದ್ರೆ ಬಂಗಾರ ಹೇಗಾಗುತ್ತೋ ಹಾಗೆ ನಾವು ಇದನ್ನೆಲ್ಲವನ್ನು ಕೂಡ ಕರಗಿಸಿದ್ರೆ, ಆ ವ್ಯಕ್ತಿತ್ವಗಳನ್ನೆಲ್ಲ ನಾನಿದು ಎಲ್ಲ ಕರಗಿಸಿದ್ರೆ ಎಲ್ಲ ಬಿಡುಗಡೆ ಆಗಿ ನಾವು ಮುಕ್ತರಾಗ್ತೀವಿ ಈ ಬಂಧನಗಳಿಂದ. ಹೇಗೆ ಆಭರಣ ಚಿನ್ನ ಆಗುತ್ತೋ ಕರಗಿಸಿದ್ರೆ, ಹಾಗೆ ನಿತ್ಯ ಮುಕ್ತ, ನಿರ್ವಿಕಾರ. ನೋಡಿ, ಈ ದೇಹ ಬಂತು, ಈ ದೇಹ ಬೆಳೀತು, ಈ ದೇಹ ಬದಲಾಯ್ತು, ಈ ದೇಹ ಕ್ಷೀಣಿಸ್ತಾ ಇದೆ, ಈ ದೇಹ ಸತ್ತೋಗುತ್ತೆ. ನೋಡಿ, ಇದನ್ನೇನೆ ವಿಕಾರ ಅನ್ನೋದು. ಈ ದೇಹಕ್ಕೆ ಎಷ್ಟು ವಿಕಾರ ಇದೆ, ಆದರೆ ಆತ್ಮಕ್ಕೆ ವಿಕಾರ ಇಲ್ಲ. ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಬದಲಾಗೋದು ಇಲ್ಲ, ಅದು ಕ್ಷೀಣಿಸೋದು ಇಲ್ಲ, ಎಂಥದೂ ಇಲ್ಲ. ಆ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ಬೀಯಿಂಗ್ ಅಂಡ್ ಡೂಯಿಂಗ್, ವ್ಯಕ್ತಿತ್ವ ಏನ್ ಮಾಡ್ತಾ ಇದ್ರೆ, ಆಗ್ತಾ ಇದ್ರೆ, ಚೇಂಜ್ ಆಗ್ತಾ ಇದ್ರೆ, ಆದರೆ ಕಾನ್ಸ್ಟೆಂಟ್ ಆಗಿದ್ದೀನಿ ನಾನು, ನಿರ್ವಿಕಲ್ಪ. ಅದನ್ನ ನಾವು ಗಮನಿಸ್ಕೋಬೇಕು. ಇವಾಗ ನಾವು ನೋಡಿ, ನಿತ್ಯ ಮುಕ್ತ, ನಿತ್ಯ ಮುಕ್ತ, ನಿರ್ವಿಕಾರ, ನಿಷ್ಪ್ರಪಂಚ ಅಂದಾಗ್ಲೂ ಅಷ್ಟೇನೆ. ನೋಡಿ, ನಾವು ಎದ್ದಾಗ ಒಂದು ಪ್ರಪಂಚ, ಮಲಗಿರ್ತೀವಿ, ಚುಚ್ಚುರೇ ನಿದ್ದೆ ಬರ್ತಾ ಇರುತ್ತೆ, ಆದ್ರೆ ನಿದ್ದೆ ಬಂದಿಲ್ಲ, ಅವಾಗಲೂ ಒಂದು ಕನಸನ್ನು ನೋಡ್ತಾ ಇರ್ತೀವಿ, ಕನಸಿನ ಪ್ರಪಂಚ. ತೀರಾ ನಿದ್ದೆ ಬಂದ್ಬಿಟ್ರೆ ಎಲ್ಲೋ ಕೋಮ ಹೋದಂಗಿರುತ್ತೆ, ಆದ್ರೂ ಒಂದು ಪ್ರಪಂಚ ಇರುತ್ತೆ. ಈ ನಿದ್ರೆ, ಕನಸು ಮತ್ತೆ ಎಚ್ಚರವನ್ನ ಮೀರಿ ಹೋದಾಗ, ಮೂರು ಅವಸ್ಥಾತ್ರಯವನ್ನ ಮೀರಿ ಹೋದಾಗ ತುರ್ಯಾತೀತ ಅವಸ್ಥೆಯಲ್ಲಿ ನಮಗೆ ಆ ಪ್ರಪಂಚಕ್ಕೆ ನಾವು ಅಂಟುಕೊಳ್ಳೋದೇ ಇಲ್ಲ. ನಿಷ್ಪ್ರಪಂಚ, ಅದು ತುರ್ಯಾತೀತ ಮೆಡಿಟೇಷನ್ ಅಲ್ಲಿ ಅಲ್ಟಿಮೇಟ್ ಸ್ಟೇಟ್. ತುರ್ಯಾತೀತ ಪ್ರಪಂಚ, ನಿಷ್ಪ್ರಪಂಚ, ನಿರಾಶ್ರಯ. ಯಾವುದಕ್ಕೂ ಅವಳು ಆಶ್ರಯ, ಅವಳನ್ನ ಎಲ್ಲವೂ ಆಶ್ರಯಿಸಿದೆ, ಅವಳು ಯಾರನ್ನೂ ಆಶ್ರಯಿಸಿಲ್ಲ ಅನ್ನೋದು ಯಶೋದೆಗೆ ಆ ಶ್ರೀಕೃಷ್ಣನ ಬಾಯಿ ತೆಗೆದಾಗ, ಅವನು ನೋಡಿದಾಗ ಅವನಿಗನ್ನಿಸ್ತು, ಅಯ್ಯೋ ನಾನೆಷ್ಟು ಕಾಳಜಿ ಪಟ್ಕೋತಾ ಇದ್ದೀನಿ, ಆದರೆ ಇವನು ಎಲ್ಲರೂ ಇವನ ಆಶ್ರಯದಲ್ಲಿದ್ದಾರೆ, ಇವನ್ಗೇನು ಆಶ್ರಯ ಕೊಡೋದು ಬೇಡ ಅಂತ ಆ ತಾಯಿಗೆ ಅನ್ನಿಸ್ಬಿಡ್ತು. ಕೃಷ್ಣನ ನೋಡಿದಾಗ, ಆ ವಿಶ್ವರೂಪವನ್ನು ನೋಡಿದಾಗ, ಓಹೋ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ, ಇವನಿಗೆ ಆಶ್ರಯ ಇಲ್ಲ, ಇವನಿಗೆ ನಾನು ಆಶ್ರಯಿಸ್ಕೋಬೇಕು ಅಂತ ಅರ್ಜುನನಿಗೆ ಕೃಷ್ಣನ ಆ ಒಂದು ವಿಶ್ವರೂಪನ ನೋಡಿದಾಗ ಅನ್ನಿಸ್ತು. ನಿರಾಶ್ರಯ, ನಿತ್ಯ ಬುದ್ಧ. ನಿತ್ಯ ಬುದ್ಧ ಅಂದರೆ ನೀವೊಂದು ರೀತಿಯ ಸಾಕ್ಷಿ ಭಾವನೆ,
ನಿತ್ಯ ಶುದ್ಧ ಸಾಕ್ಷಿ ಭಾವನೆ, ನಿತ್ಯ ಬುದ್ಧ ಚಿದ್ರೂಪ. ಇದೆರಡೂ ಕೂಡ ಅದು 4ನೇ ಅವಸ್ಥೆ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿರವಧ್ಯ. ನಿರವಧ್ಯಾಂಗಿ ಅಂತ ಹೇಳಲ್ವಾ, ಅವಳೆಲ್ಲೂ ದೋಷ ಇಲ್ಲದಿರೋ ದೇಹ ಇರೋಳು, ಅಂಗಗಳಿರೋಳು ಅಂತ. ನಿರವಧ್ಯ, ಎಲ್ಲೂ ದೋಷ ಇಲ್ಲ. ಅದನ್ನು ಕೇಳ್ತಾ ಇದ್ರೇನೆ ಆ ನಿರ್ಮಲತ್ವ ನಮ್ಮಲ್ಲಿ ಬರುತ್ತೆ. ಆತ್ಮ ನಿರ್ಮಲವಾಗ್ತಾ ಆಗ್ತಾ ಆಗ್ತಾ ನಮಗೆ ಕಾಣಿಸುತ್ತೆ. ನಿತ್ಯ ಬುದ್ಧ, ನಿತ್ಯ ಶುದ್ಧ, ನಿರವಧ್ಯ, ನಿರಂತರ. ನಿರಂತರ, ಯಾವಾಗಲೂ ಸದಾಕಾಲು ಕಾನ್ಸ್ಟೆಂಟ್. ಇಷ್ಟು ನಾಮ ಇದೆಯಲ್ಲ, ನಿತ್ಯ ಬುದ್ಧ, ನಿತ್ಯ ಶುದ್ಧ, ನಿರವಧ್ಯ, ನಿರಂತರ. ಇದನ್ನು ಯಾವ ರೀತಿ ಹೇಳ್ಬೋದು ಅಂದರೆ, ನೀವೊಂದು ಥಿಯೇಟ್ರಿಗೆ ಹೋಗ್ತೀರಾ, ಇನ್ನು ಪಿಕ್ಚರ್ ಶುರುವಾಗಿಲ್ಲ, ಬಿಡೀ ಪರದೆ ನೋಡ್ತೀರಾ. ಸ್ವಲ್ಪ ಹೊತ್ತಿಗೆ ಕಥೆ ಶುರುವಾಯಿತು, ಅಲ್ಲಿ ಎಲ್ಲ ಕಾಡ್ಗಿಚ್ಚು ಬಂತು, ಬೆಂಕಿ ಬಿತ್ತು ಕಥೆನಲ್ಲಿ, ಏನು ದಗ 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 ಮುರಿತಾ ಇದೆ. ಆಮೇಲೆ ಒಬ್ಳು ಯಾರೋ ಬರ್ತಾಳೆ, ಅವಳು ಹಾಡು ಹೇಳ್ತಾಳೆ. ಅಷ್ಟೊತ್ತಿಗೆ ಆ ಕಥೆಯಲ್ಲಿ ದೊಡ್ಡ ಮಳೆ ಬಂದು ಎಲ್ಲ ಆರುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಯ್ತೋ, ಪಿಕ್ಚರ್ ಮುಗೀತೋ, ಆಮೇಲೆ ಮತ್ತೆ ಆ ಪರದೆ ಕಾಣಿಸುತ್ತೆ. ಇವಾಗ ಪರದೆ ಹೋಗಿ ಮುಗ್ ನೋಡಿ ಏನಾದ್ರು ಸುಟ್ಟಿದ್ಯಾ? ಇಲ್ಲ. ಅದೇನಾದ್ರು ಒದ್ದೆ ಆಗಿದೆಯಾ? ಇಲ್ಲ. ಎಲ್ಲವೂ ಪರದೆ ಮೇಲೆ ನಡೀತು. ನಮಗೊಂದು ಭಾವನೆ ಬಂತಲ್ವಾ, ಬೆಂಕಿ ಬಿದ್ದ ಭಾವನೆ, ನೀರು ಬಿದ್ದಿದ್ದ ಭಾವನೆ, ತೊಯ್ದ ಭಾವನೆ ಎಲ್ಲ ಬಂತು. ಆದರೆ ಅದು ಪರದೆಗೇನೂ ಆಗಿಲ್ಲ. ಆ ಥರ ಅಂಟ್ಕೊಳ್ಳದೆ ನಿರಂತರವಾಗಿ ಕಾನ್ಸ್ಟೆಂಟ್ ಆಗಿ ಎಲ್ಲ ನಡೀತಾ ಇದ್ರು, ಅವಳಿಗೇನು ಅಂಟಿಲ್ಲ ಅನ್ನೋದು ಇದು ಒಳ್ಳೆಯ ಉದಾಹರಣೆ. ನಿತ್ಯ ಬುದ್ಧ, ನಿರವಧ್ಯ, ನಿರಂತರ, ನಿಷ್ಕಾರಣ. ಅವಳು ಕಾರಣ ಇಲ್ಲದೆ ಇರೋಳು. ಒಂದೊಂದು ಗಿಡದಲ್ಲೂ ಕೂಡ ಔಷಧಿಗಳಿದೆ, ಕಾರಣ ಇದೆಯಾ? ಇಲ್ಲ. ಜೇಡ ಬಲ ಕಟ್ಟತ್ತೆ, ಕಾರಣ ಇದೆಯಾ? ಇಲ್ಲ. ನಿಷ್ಕಾರಣ, ನಿಷ್ಕಳಂಕ, ಶುಭ್ರ, ನಿಷ್ಕಳಂಕ, ಕಳಂಕ ಇಲ್ಲದೆ ಇರೋಳು, ದೋಷ ಇಲ್ಲದೆ ಇರೋಳು. ಇದೆಲ್ಲ ಇಬ್ಬೆ ದೋಷ, ನಿಷ್ಕಳಂಕ. ನಿರುಪಾದಿ. ಯಾವುದನ್ನ ಕಂಪೇರ್ ಮಾಡ್ತೀರಾ ಅವಳಿಗೆ? ಇದು ಈ ತರ ಇದ್ದಾಳೆ ಅಂತ ಕಂಪ್ಯಾರಿಸನ್ ಇಲ್ವೇ ಇಲ್ಲ. ಉಪಾಧಿಗಳಿಲ್ಲ, ಈ ತರ ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಒಂದೇ ಒಂದು ದಾರಿ ಅವಳನ್ನ ತಿಳ್ಕೋಬೇಕಾದ್ರೆ ಅನುಭವ, ನಮ್ಮ ಅನುಭವ, ನಮ್ಮ ಮೆಡಿಟೇಷನ್ನು, ನಮ್ಮ ಅನುಭವವೇ ನಮಗೆ ಸತ್ಯ ಅಷ್ಟೇ. ಆ ರೀತಿ ಹೊರಟೋಗ್ತೀವಿ. ನಿರುಪಾದಿ, ನಿರೀಶ್ವರ. ನಿರೀಶ್ವರ ಅಂದರೆ ಎಲ್ಲವನ್ನೂ ಆಳ್ತಾ ಇರೋಳು, ಸಾಮ್ರಾಜ್ಞಿ ಏನಲ್ವಾ ಅವಳು. ಎಲ್ಲವೂ ಅವಳ ಕೈ ಕೆಳಗಿದೆ, ಅವಳನ್ನು ಆಳ್ತಾ ಇದ್ದಾಳೆ, ಎಲ್ಲವನ್ನೂ ಆಳ್ತಾ ಇದ್ದಾಳೆ ಅವಳು. ಸುಮ್ಮನಿದ್ರೆ ಶಿವ, ಅಲ್ಲಾಡಿದ್ರೆ ಜೀವ. ಆ ರೀತಿ ಇದ್ದಾಳೆ ಅವಳು, ಅಲ್ಲಾಡದೆ ಇದ್ದಾಳೆ. ನಿರೀಶ್ವರ. ನೀರಾಗ, ಡಿಸೈರ್ಲೆಸ್, ಯಾವ ಆಸೆಗೂ ಅವಳು ಅಂಟ್ಕೊಂಡಿಲ್ಲ. ಆ ಥರ ಇರೋಳನ್ನ ಖಂಡಿತವಾಗಿ ನಾವು ಸಂಪೂರ್ಣವಾಗಿ ಆಶ್ರಯಿಸಬಹುದು. ಯಾಕೆಂದ್ರೆ ನಮ್ಮ ಜೀವನನೇ ಕಾಮನೆ, ಆಸೆ. ನಮ್ಮ ಇಂದ್ರಿಯಗಳು ಯಾವಾಗಲೂ ವಿಷಯಗಳಿಂದ ಓಡ್ತಾ ಇರುತ್ತೆ, ರಾಗದ್ವೇಷಗಳಲ್ಲಿ ಇರುತ್ತೆ. ಇವಳೊಬ್ಳೇ ನಮ್ಮನ್ನು ಕಾಪಾಡಕ್ಕೆ ಸಾಧ್ಯ. ನೀರಾಗ, ಅವಳು ಏನು ಇಲ್ಲದೆ ಆರಾಮಾಗಿರೋಳು. ಅಂಥವಳಿಗೆ ರಾಗಮಥನಿ, ಇದನ್ನು ನಮಗೆ ಬಿಡಿಸಕ್ಕೆ ಸಾಧ್ಯ. ನೋಡಿ, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಈ ಒಂದು ಯಜಮಾನನ ಅಂದರೆ ಆತ್ಮವನ್ನ ಮರೆತು ನಮ್ಮ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಹೊರಮುಖವಾಗಿದ್ದಾಗ ವಿಷಯಗಳ ಆಸಕ್ತಿಯಲ್ಲಿ ಬಿದ್ದು, ವಿಚಾರ, ವಿಷಯ, ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ ಆಸಕ್ತಿ ಬಿದ್ದು ಹೇಗೆ ಓಡ್ತಾ ಇರುತ್ತೆ ಅಂದರೆ, ನಾಯಿಗೆ ಹೋಲಿಸ್ಬೋದು. ನಾಯಿ ಹೇಗೆ ಬಿಸ್ಕತ್ ಹಾಕಿದ್ರೆ ಅವ್ರ ಹಿಂದೆ ಹೋಗುತ್ತಲ್ಲ, ಅವ್ರಿಗೇನು, ಯಜಮಾನ ಬಿಸ್ಕತ್ ಹಾಕಿದ್ರು ನಾಯಿ ಹೋಗುತ್ತೆ, ಕಳ್ಳ ಬಿಸ್ಕತ್ ಹಾಕಿದ್ರು ನಾಯಿ ಹೋಗುತ್ತೆ. ನಾಯಿಗೆ ಯಜಮಾನನಿಗೂ ಕಳ್ಳನಿಗೂ ಏನು ವ್ಯತ್ಯಾಸ ಇಲ್ಲ. ಯಾರು ಬಿಸ್ಕತ್ ಹಾಕಿದ್ರೆ ಅವ್ರ ಹಿಂದೆ ಹೋಗುತ್ತೆ. ಅದಕ್ಕೆ ಬಿಸ್ಕೆಟ್ ಮುಖ್ಯ, ಯಜಮಾನನೋ ಅಥವಾ ಕಳ್ಳನೋ, ಒಟ್ಟಲ್ಲಿ ಬಿಸ್ಕೆಟ್ ಬೀಳುತ್ತಾ. ಇದು ನಮ್ಮ ಇಂದ್ರಿಯಗಳ ಸ್ವಭಾವ. ಯಾವಾಗಲೂ ಕೂಡ ಅದು ಓಡ್ತಾ ಇರೋದು ಯಜಮಾನನ ಅನ್ನು ಲೆಕ್ಕಿಸಲ್ಲ, ಕೇರ್ ಮಾಡಲ್ಲ, ತನಗೇನು ಬೇಕೋ ಅದನ್ನ ಹಿಂದೆ ಓಡ್ತಾ ಇರುತ್ತೆ. ಅದು ರಾಗ ಇದು ಅಂತ ಹೇಳ್ತಾಳೆ ಅವಳು. ನೀರಾಗ, ಇದು ಕಂಡುಕೊಳ್ಳದೆ ಇರೋಳು ಮಾತ್ರ ಇಂಥ ಬಂಧನಗಳಿಂದ ನಮಗೆ ಬಿಡಿಸೋಕೆ ಸಾಧ್ಯ. ನೀರಾಗ, ರಾಗಮತನಿ. ನೋಡಿ, ಅವಳಿಗೆ ಒಂಚೂರು ಢಂಬ ಇಲ್ಲ, ಅದರಿಂದ ಅವಳು ಬಂಡನ್ನ ನಾಶ ಮಾಡಕ್ಕೆ, ಧ್ವಂಸ ಮಾಡಕ್ಕೆ ಸಾಧ್ಯ ಆಯಿತು. ನೀರಾಗ ಅಂದ್ರೆ ರಾಗವನ್ನ ಧ್ವಂಸ ಮಾಡೋಳು, ಅವಳಿಗೆ ರಾಗ ಇಲ್ಲ, ನೀರಾಗ. ಅವಳು ಯಾವಾಗ ಢಂಬ ಅಂದಾಗ ಢಂಬ ಇಲ್ಲ, ಗರ್ವ ಇಲ್ಲದೆ ಇರೋಳು. ಇಷ್ಟೆಲ್ಲ ಇದ್ರೂ ಒಳಗೆ ಗರ್ವ ಇಲ್ಲ. ನೋಡಿ, ಗರ್ವ ಬೇಕಿಲ್ಲ. ಯಾಕೆಂದ್ರೆ ಒಂದು ತುಳಸಿ ದಳದಲ್ಲಿ ಕೃಷ್ಣನ್ನ ಅವಲ್ಸ್ಕೊಂಡ್ಬಿಟ್ಲು ರುಕ್ಮಿಣಿ ಅಂದಾಗ್ಲೇ ತಿಳ್ಕೋಬೇಕು. ಆ ಮದ ಬೇಕಿಲ್ಲ ಅವಳನ್ನ ಪಡ್ಕೊಳ್ಳೋಕ್ಕೆ, ಗರ್ವ ಬೇಕಿಲ್ಲ ಅವಳನ್ನ ಪಡ್ಕೊಳ್ಳೋಕ್ಕೆ. ನಾವೆಲ್ಲ ಇದೆಲ್ಲ ಇಷ್ಟೆಲ್ಲ ನನ್ನ ಹತ್ರ ಇದೆ, ನಾನು ಕಾರಲ್ಲಿ ಬಂದಿದ್ದೀನಿ ಅಂತ ಹೇಳಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ಏನು ಸ್ಪೆಷಲ್ ಆಗಿ ಅವಳು ನಿನ್ನ ನೋಡಲ್ಲ. ನಡ್ಕೊಂಡ್ಬಂದಿದ್ಯಾ, ಕಾರಲ್ಲಿ ಬಂದಿದ್ಯಾ, ಹೇಗೆ ಬಂದಿದ್ಯಾ ಅಂತ ನೋಡಲ್ಲ ಅವಳು. ಗರ್ವ ಬೇಕಿಲ್ಲ ಅವಳಿಗೆ. ಅದರಿಂದ ತಿಳ್ಕೊಳ್ಳಿ, ನಮಗೆ ಈ ಮೊದಲಿಂದ ಹೇಳಿದೆಲ್ಲ ನಾಮಗಳು ತಗೊಳ್ಳಿ.
ನಿರ್ಲೇಪ, ನಿರ್ಮಲ, ನಿತ್ಯ ಎಲ್ಲ ತಗೊಳ್ಳಿ. ಅಷ್ಟು ನಾಮಗಳು ಯಾಕೆ ಹೇಳಿದೆ ಅಂದ್ರೆ ಇಷ್ಟಕ್ಕೂ ಮೂಲ, ಮನುಷ್ಯನ ಮೂಲ ಯಾವುದು, ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನುಷ್ಯನಿಗೆ ಗರ್ವ ಇದೆ, ಮದ ಇದೆ. ಈ ಮದ ಒಂದು ರೀತಿಯ ಕಪಿ, ಅದು ಹುಚ್ಚು ಕಪಿ, ಕಳ್ಳು ಕುಡಿದ ಹುಚ್ಚು ಕಪಿ. ಆ ಕಳ್ಳು ಕುಡಿದ ಹುಚ್ಚು ಕಪಿಗೆ ಒಂದು ಚೇಳು ಕಚ್ಚಿದ್ರೆ ಹೇಗಿರುತ್ತೆ, ಹುಚ್ಚು ಕೋತಿಗೆ ಚೇಳು ಕಡಿದ್ರೆ ಆ ರೀತಿ ನಮ್ಮ ಮದ ನಮ್ಮನ್ನು ಕುಣಿಸ್ತಾ ಇರುತ್ತೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಒಂದು ನಿಮಿಷ ಒಂದು ಕಡೆ ಕೂತ್ಕೊಳ್ಳಲ್ಲ, ಅದಕ್ಕೆ ಹೀಗೆ ಬಡಬಡಿಸ್ತಾ ಇರ್ತೀವಿ ನಾವು. ಯಾಕೆಂದ್ರೆ ನಮ್ಮ ಮದ, ಆ ಮದ ಅನ್ನೋದು ಪುರಂದರದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಷ್ಟ ಮದಗಳು ಮನುಷ್ಯನ ಯಾವ ರೀತಿ ಕಾಡುತ್ತೆ ಅಂದ್ರೆ ಅವನಲ್ಲಿರುವ ಮದ ಕುಲ ಮದ, ಧನ ಮದ. ಅವನಿಗೆ ಯೌವನದಲ್ಲಿ ಮಾತ್ರ ಅವನನ್ನು ಯಾರು ಹಿಡಿಯಕ್ಕಾಗಲ್ಲ, ಯೌವನ ಮದ. ಆ ಯೌವನದ ಜೊತೆಗೆ ವಿದ್ಯಾ ಮದ, ವಿದ್ಯೆನೂ ಇದ್ಬಿಟ್ರೆ ಬಲ ಮದ, ಬಲಾನು ಯೌವನಾನು ವಿದ್ಯೆನೂ ಎಲ್ಲ ಇದ್ಬಿಟ್ರೆ ಅವನಿಗೆ ಒಂದು ಅಧಿಕಾರ ಮದ. ಅಧಿಕಾರ ಮದ ಇದ್ರೆ ಅವನಿಗೆ ಬರೋದು ಏನು ಅಂದ್ರೆ ಅವನಿಗೆ ಅನುಯಾಯಿಗಳು ಎಷ್ಟು ಜನ ಇದ್ದಾರೆ ನನಗೆ, ಅಧಿಕಾರ, ಪರಿವಾರ ಮದ. ಇವೆಲ್ಲವೂ ಕೂಡ ಅಷ್ಟ ಮದಗಳು, ಬಹಳ ಡೇಂಜರಸ್ ಮದ ಇವೆಲ್ಲ ಅಂತ ಪುರಂದರದಾಸರು ಹೇಳಿದ್ದಾರೆ. ಇವೆಲ್ಲ ಕೋತಿ ಕೈಲಿ ಒಂದು ಬಾಣಿಕ್ಯ ಕೊಟ್ಟಂಗೆ ನಿಜವಾಗ್ಲೂ ನಮ್ಮ ಜೀವನನ ಹಾಳು ಮಾಡುವಂತಹ ಮದಗಳು. ಈ ಅಷ್ಟ ಮದಗಳನ್ನು ನಾಶ ಮಾಡ್ತಾಳವಳು ನಿರ್ಮದ ಮದನಾಶಿನಿ. ನಾಳೆ ಮುಂದುವರಿಸ್ತೀನಿ.